ಹೇ ಹಲೋ ಸೋಲ್ಜರ್ಸ್, ಇವತ್ತು ನಾನು ನಿಮಗೋಸ್ಕರ ಒಂದು ಹಾರರ್ ಮೂವಿನ ತಗೊಂಡ್ಬಂದಿದ್ದೀನಿ. ಮೂವಿ ಹೆಸರು ಬಂದು ದ ಪೊಸೆಷನ್ ಆಫ್ ಹ್ಯಾನಾ ಗ್ರೇಸ್. ಸೊ ಮೂವಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಪ್ಪ. ಇನ್ನೇನಿದೆ, ವಿಡಿಯೋನ ಶುರು ಮಾಡೋಣ. ಮೂವಿ ಓಪನಿಂಗ್ ಸೀನಲ್ಲೇ ಮಂಚಕ್ಕೊಂದು ಹುಡುಗಿನ ಕಟ್ ಹಾಕ್ಬಿಟ್ಟಿರ್ತಾಳೆ. ಇವಳ ಹೆಸರೇ ಹ್ಯಾನಾ. ಅವಳ ಪಕ್ಕದಲ್ಲೇ ಅವ್ರ ಅಪ್ಪ ಕೂಡ ನಿಂತಿರ್ತಾನೆ. ಅಲ್ಲಿ ಫಾದರ್ಸ್ ಇಬ್ರು ದೆವ್ವ ಓಡಿಸೋ ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಅಲ್ಲಿ ಅವರಿಬ್ರು ಎಷ್ಟೇ ಕಷ್ಟಪಟ್ಟರು ಆ ದೆವ್ವನ ಅವಳಿಂದ ಆಚೆ ತೆಗೆಯೋದಕ್ಕೆ ಆಗೋದಿಲ್ಲ. ಆಗ್ಲೇ ದೆವ್ವ ಹಿಡ್ದಿರೋ ಹುಡುಗಿ ಇರುತ್ತಲ್ವಾ ಹ್ಯಾನಾ, ಅವಳೀಗ ಒಬ್ಬ ಫಾದರ್ಗೆ ಎಗ್ರಿಸಿ ಹೊಡೆದು ಬಿಡ್ತಾಳೆ. ಅವನೋಗಿ ಅಲ್ಲೊಂದು ಕೊಕ್ಕೆ ಇರುತ್ತೆ, ಅದಕ್ಕೋಗಿ ಚುಚ್ಕೊಂಡು ಫಾದರ್ ಖಾಲಿ. ಈಗ ಇನ್ನೊಬ್ಬ ಫಾದರ್ನ ಸಾಯಿಸ್ಬೇಕಂತ ಟ್ರೈ ಮಾಡ್ಬೇಕಾದ್ರೆ ಅವ್ರಪ್ಪ ಈಗ ಒಂದು ದಿಮ್ನ ತಗೊಂಡು ತನ್ನ ಮಗಳನ್ನೇ ಉಸಿರುಗಟ್ಟಿಸಿ ಸಾಯಿಸ್ಬಿಡ್ತಾನೆ. ಅಂದ್ರೆ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಆ ದೆವ್ವ ಎಷ್ಟು ಡೇಂಜರಸ್ ಅಂತ. ಇದಾಗಿ 3 ತಿಂಗಳು ಕಳೆದೋಗುತ್ತೆ. ಈಗ ನಮ್ಮ ಹೀರೋಯಿನ್ ಮೇಘನ್ ನ ತೋರಿಸ್ತಾರೆ. ಈ ಮೇಘನ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇವಳೊಬ್ಳು ಎಕ್ಸ್ ಕಾಪ್. ಇವಳು ಪೊಲೀಸ್ ಆಗಿರ್ಬೇಕಾದ್ರೆ ಒಬ್ಬ ಕಳ್ಳನ ಹಿಡಿಯೋದಕ್ಕೆ ಅಂತ ಹೇಳಿ ಅವನ ಹಿಂದೆ ಓಡಿಸ್ಕೊಂಡು ಹೋಗಿರ್ತಾಳೆ. ಒಂದ್ ಜಾಗದಲ್ಲಿ ಅವನು ಕೂಡ ಸಿಗಾಕೋತಾನೆ. ಈಗ ಅವನನ್ನ ಶೂಟ್ ಮಾಡ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನೇ ಇವಳ ಪಾರ್ಟ್ನರ್ನ ಸಾಯಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ನನ್ನ ಪಾರ್ಟ್ನರ್ ಸಾಯೋದಕ್ಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ಫೀಲ್ ಆಗುತ್ತೆ. ಅದಕ್ಕೆ ಪೊಲೀಸ್ ಕೆಲಸದಿಂದ ಆಚೆ ಬಂದು ಈಗ ಅವಳು ಉದ್ಯೋಗನ ಹುಡುಕ್ತಾ ಇರ್ತಾಳೆ. ಈಗ ಅವಳ ಫ್ರೆಂಡ್ ಸಹಾಯದಿಂದ ಅವಳಿಗೆ ಹಾಸ್ಪಿಟಲ್ ನಲ್ಲಿ ಒಂದು ಕೆಲಸ ಸಿಗುತ್ತೆ. ಆ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಚುರಿನಲ್ಲಿ ಹೆಣ ಕಾಯೋದು. ಇವತ್ತು ಮೇಘನ್ ಕೆಲಸ ಮಾಡೋ ಮೊದಲನೇ ದಿನನೇ ನೈಟ್ ಶಿಫ್ಟ್ ಕೆಲಸಕ್ಕೆ ಹಾಕ್ಬಿಟ್ಟಿರ್ತಾರೆ. ಡಾಕ್ಟರ್ ಈಗ ಮೇಘನ್ಗೆ ಹೊಸದಾಗಿ ಏನಾದ್ರು ಡೆಡ್ ಬಾಡಿ ಬಂದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು, ಯಾವ ತರ ಡೆಡ್ ಬಾಡಿ ಫೋಟೋಸ್ ನ ತೆಗಿಬೇಕು ಅಂತ ಹೇಳಿ ಅವಳ ಕೆಲಸನ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಲ್ಲಿ ಟೋಟಲ್ ಆಗಿ 2 ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಅದ್ರಲ್ಲೊಬ್ಬ ಹೆಣ್ಮಕ್ಳು ನೋಡಿದ್ರೆ ಜೋಲ್ಸೋ ಪಾರ್ಟಿ. ಮೇಘನ್ ಇಲ್ಲಿ ತನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇರ್ತಾಳೆ. ಆಗ್ಲೇ ಅಲ್ಲಿಗೆ ಸಡನ್ ಆಗಿ ಒಬ್ಬ ವ್ಯಕ್ತಿ ಬಂದು ಡೋರ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡೋರ್ ಓಪನ್ ಮಾಡು, ನಾನು ಒಳಗಡೆ ಬರ್ಬೇಕು ಅಂತ ಹೇಳಿ ಕಿರ್ಚ್ತಾ ಇರ್ತಾನೆ. ಅದಕ್ಕೆ ಮೇಘನ್ ಈಗ ಇಷ್ಟೊತ್ತಲ್ಲಿ ನಿಮ್ಮನ್ನೆಲ್ಲ ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಹೊಸದಾಗೊಂದು ಡೆಡ್ ಬಾಡಿ ಬರುತ್ತೆ. ಈಗ ಮೇಘನ್ ಡೆಡ್ ಬಾಡಿ ಹತ್ರ ಹೋಗಿ ಅದನ್ನ ಎಕ್ಸಾಮಿನ್ ಮಾಡ್ತಾ ಇರ್ತಾಳೆ. ಇದೇ ಗ್ಯಾಪ್ ನಲ್ಲಿ ಯಾರಿಗೂ ಗೊತ್ತಾಗದೆ ಅವನೀಗ ಒಳಗಡೆ ಬಂದ್ಬಿಡ್ತಾನೆ. ಈಗ ನಾವು ಹೊಸದಾಗಿ ಬಂದಿರೋ ಆ ಡೆಡ್ ಬಾಡಿ ಯಾರ್ದು ಅಂತ ನೋಡಿದ್ರೆ ಮೂವಿ ಓಪನಿಂಗ್ ಸೀನ್ ಅಲ್ಲಿ ದೆವ್ವ ಹಿಡ್ದಿರುತ್ತಲ್ವ ಹುಡುಗಿ ಹ್ಯಾನಾ, ಅವಳದೇ ಇದು. ಈಗ ಮೇಘನ್ ಡಾಕ್ಟರ್ ಹೇಳ್ದಾಗೆ ಫೋಟೋಸ್ನೆಲ್ಲ ತಗೋತಾಳೆ. ಹಾಗೆ ಅವಳ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೊಂಡಿಟ್ಕೋತಾಳೆ. ಈಗ ಡೆಡ್ ಬಾಡಿನ ಒಂದು ಫ್ರೀಜರ್ ನಲ್ಲಿ ಇಟ್ಟು ಅದನ್ನಿನ್ನೇನು ಲಾಕ್ ಮಾಡ್ಬೇಕು ಅನ್ನೋ ಟೈಮ್ಗೆ ಅಲ್ಲಿದ್ದ ಟೆಸ್ಟ್ ಟ್ಯೂಬ್ ಬಾಕ್ಸ್ ಒಂದು ಕೆಳಗಡೆ ಬಿದ್ಬಿಡುತ್ತೆ. ಈಗ ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಅವಳ ಕೈಗೆ ಗಾಯ ಆಗ್ಬಿಡುತ್ತೆ. ಆ ಗಾಯಕ್ಕೀಗ ಮೇಘನ್ ಫಸ್ಟ್ ಏಡ್ ಮಾಡ್ಕೋತಾ ಇರ್ತಾಳೆ. ಆಗ್ಲೇ ಕ್ಲೋಸ್ ಮಾಡಿದ್ದ ಡೋರ್ ಈಗ ನಿಧಾನವಾಗಿ ಓಪನ್ ಆಗುತ್ತೆ. ಇವಳೀಗ ನಾನೇ ಲಾಕ್ ಮಾಡೋದನ್ನ ಮರ್ತಿರ್ಬೇಕು ಅಂತ ಹೇಳಿ ಈ ಸಲ ಅದನ್ನ ಭದ್ರವಾಗಿ ಲಾಕ್ ಮಾಡ್ತಾಳೆ. ಆಗ್ಲೇ ಅವಳಿಗೆ ಗೊತ್ತಾಗದೆ ಒಂದು ಡ್ರಾಪ್ ಬ್ಲಡ್ ಆ ಡೆಡ್ ಬಾಡಿ ಮೇಲೆ ಬಿದ್ಬಿಡುತ್ತೆ. ಮೇಘನ್ ಈಗ ಈ ಡೆಡ್ ಬಾಡಿ ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಹಾಸ್ಪಿಟಲ್ ಡಾಟಾಬೇಸ್ ನಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಆಗ ಅವಳ ಐಡಿ ಸಿಗುತ್ತೆ. ಆ ಐಡಿ ಕಾರ್ಡ್ ನಲ್ಲಿ ಅವಳ ಕಣ್ಣು ಕಪ್ಪು ಕಲರ್ ಇರುತ್ತೆ. ಆದ್ರೆ ಈಗ ಇಲ್ಲಿಗೆ ಬಂದಿರೋ ಡೆಡ್ ಬಾಡಿ ಕಲರ್ ಕಣ್ಣು ಬಂದು ಬ್ಲೂ ಇರುತ್ತೆ. ಆಗ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಫ್ರೀಜರ್ ನ ಓಪನ್ ಮಾಡಿ ಡೆಡ್ ಬಾಡಿನ ಮತ್ತೆ ಆಚೆ ತೆಗಿತಾಳೆ. ಈಗ ಅವಳ ಕಣ್ಣನ್ನ ಸೂಕ್ಷ್ಮವಾಗಿ ನೋಡ್ಬೇಕಾದ್ರೆ ಅಲ್ಲವಳಿಗೆ ಒಂದು ಹುಳ ಕಾಣುತ್ತೆ. ಅದನ್ನೀಗ ಓಡಿಸೋದಕ್ಕೆ ನೋಡಿದಾಗ ಅದು ಒಳಗಡೆ ಹೊರಟೋಗುತ್ತೆ. ಈಗ ಕವರ್ನ ಓಪನ್ ಮಾಡ್ತಾಳೆ. ಸಾವಿರಾರು ಹುಳುಗಳು ಇವಳ ಮೈ ಮೇಲೆ ಬಂದ್ಬಿಡುತ್ತೆ. ಮೇಘನ್ ಈಗ ಭಯದಿಂದ ರಪ್ ಅಂತ ಹಿಂದೆ ತಿರುಗ್ಬಿಡ್ತಾಳೆ. ಮತ್ತೀಗ ಸ್ವಲ್ಪ ಧೈರ್ಯ ತಗೊಂಡು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲೇನೂ ಇಲ್ಲ. ಈಗ ಅವಳಿಗೆ ಸ್ವಲ್ಪ ಭಯ ಆದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹೇಗೋ ಆ ಡೆಡ್ ಬಾಡಿನ ಫ್ರೀಜರ್ ನಲ್ಲಿ ಇಟ್ಟು ಲಾಕ್ ಮಾಡಿ ಹೊರಗಡೆ ಬಂದು ಕೂತ್ ಬಿಡ್ತಾಳೆ. ಆಗ್ಲೇ ಅವಳಿಗೆ ವಿಚಿತ್ರವಾಗಿ ಏನೋ ಸೌಂಡ್ ಕೇಳಿಸುತ್ತೆ. ಇವಳೀಗ ನಿಧಾನವಾಗಿ ಏನದು ಅಂತ ಹೋಗಿ ನೋಡಿದ್ರೆ ಆಗ್ಲೇ ಒಬ್ಬ ಕದ್ದು ಒಳಗಡೆ ಬರ್ತಾರಲ್ವಾ, ಅವನೀಗ ಈ ಡೆಡ್ ಬಾಡಿನ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಮೇಘನ್ ಕೂಡ ಅವಳ ಕೈಲಾದಷ್ಟು ಫೈಟ್ ಮಾಡ್ತಾಳೆ. ಅವನೀಗ ಮೇಘನ್ ಹತ್ರ ಮಾತಾಡ್ತಾ, ಇದು ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀನ್ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿ ಆ ಡೆಡ್ ಬಾಡಿನ ಒಂದ್ ರೂಮ್ ಒಳಗಡೆ ಎಳ್ಕೊಂಡು ಹೋಗ್ಬಿಡ್ತಾನೆ. ಇವಳು ಈಗ ಬೇಗ ಸೆಕ್ಯೂರಿಟಿಗೆ ಕಾಲ್ ಮಾಡ್ತಾಳೆ. ಅವನೀಗ ಡೆಡ್ ಬಾಡಿನ ರೂಮ್ ಒಳಗಡೆ ತಗೊಂಡೋದ್ನಲ್ವಾ, ಅದನ್ನ ಸುಟ್ಟಾಕ್ಬೇಕು ಅಂತ ಹೇಳಿ ಇನ್ನೇನು ಅದನ್ನ ಬೆಂಕಿ ಒಳಗಡೆ ಎಸಿಬೇಕು. ಅಷ್ಟರಲ್ಲಿ ಆ 2 ಸೆಕ್ಯೂರಿಟಿಗಳು ಅಲ್ಲಿಗೆ ಬಂದ್ಬಿಡ್ತಾರೆ. ಅವ್ರಿಬ್ರೀಗ ಅವನ ಜೊತೆ ಫೈಟ್ ಮಾಡಿ ಹೇಗೋ ಆ ಡೆಡ್ ಬಾಡಿನ ಕಾಪಾಡ್ತಾರೆ. ಮತ್ತೀಗ ಡೆಡ್ ಬಾಡಿನ ತಗೊಂಡ್ಬಂದು ಫ್ರೀಜರ್ ಇಟ್ಟು ಲಾಕ್ ಮಾಡ್ತಾಳೆ. ಈಗ ಮೇಘನ್ ಫ್ರೀಜರ್ ಬಾಕ್ಸ್ ಇಂದ ಹಿಂದೆ ಬಂದು ಆ ಫ್ರೀಜರ್ ಬಾಕ್ಸ್ ನೇ ನೋಡ್ತಾ ಇರ್ತಾಳೆ. ಆಗ್ಲೇ ಆ ಬಾಕ್ಸ್ ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡುತ್ತೆ. ಈಗ ಮೇಘನ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಆ ಡೆಡ್ ಬಾಡಿನ ಆಚೆ ತೆಗೆದು ಈ ಸಲ ಅದನ್ನ ಕರೆಕ್ಟ್ ಆಗಿ ನೋಡ್ತಾ ಇರ್ತಾಳೆ. ಆಗ್ಲೇ ಆ ಡೆಡ್ ಬಾಡಿ ಬಾಯ್ ಒಂದ್ಸಲ ಓಪನ್ ಆಗುತ್ತೆ ನೋಡಿ. ಇವಳಿಗಿಲ್ಲಿ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಮೇಘನ್ ಈಗ ಇದ್ರ ಸವಾಸನೆ ಬೇಡ ಅಂತ ಹೇಳಿ ಮತ್ತ ಡೆಡ್ ಬಾಡಿನ ಲಾಕರ್ ನಲ್ಲಿ ಇಟ್ಟು ಆಚೆ ಬರ್ತಾಳೆ. ಆಗ ಅಲ್ಲಿಗೆ ಅವಳ ಫ್ರೆಂಡ್ ಬರ್ತಾಳೆ. ಅವಳು ಕೂಡ ಅದೇ ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಾ ಇರ್ತಾಳಲ್ವಾ. ಇದಕ್ಕಿಂತ ಮುಂಚೆ ಮೇಘನ್ ಮೇಲೆ ಅಟ್ಯಾಕ್ ಆಯ್ತಲ್ವಾ, ಅದನ್ನ ತಿಳ್ಕೊಂಡು ಇವಳನ್ನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಇವತ್ತೇನು ನೀನು ಕೆಲಸ ಮಾಡೋದ್ ಬೇಡ, ಬಾ ಹೋಗೋಣ ಅಂತ ಹೇಳಿ ಕರೀತಾಳೆ. ಇಷ್ಟೆಲ್ಲಾ ನಡೆದಿದೆ, ಹೋಗ್ಬೇಕು ತಾನೆ, ದಡ್ಡಿನ ತಗೊಂಬಂದು ಹೋಗಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ನೆಕ್ಸ್ಟ್ ಈಗ ಪೊಲೀಸ್ ಒಬ್ರು ಅಲ್ಲಿಗೆ ಬರ್ತಾರೆ. ಅವ್ರ ಜೊತೆ ಮೇಘನ್ ಈಗ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಜೋಲ್ ಪಾಟಿ ಒಬ್ಬ ಇದಾನಲ್ವಾ, ಅವನೀಗ ಮಾರ್ಚುರಿ ಒಳಗಡೆ ಹೋಗಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ್ಲೇ ಫ್ರೀಜರ್ ಬಾಕ್ಸ್ ಇಂದ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನು ಈಗ ನಿಧಾನವಾಗಿ ಏನದು ಅಂತ ಹೋಗಿ ಫ್ರೀಜರ್ ಬಾಕ್ಸ್ ನ ಓಪನ್ ಮಾಡ್ತಾನೆ.
ಆಗ್ಲೇ ರಪ್ ಅಂತ ಏನೋ ಒಂದ್ ತಲೆನ ಹಿಡಿದು ಬಿಡುತ್ತೆ. ಇವನು ಗಿಲ ಗಿಲ ಅಂತ ಬಡ್ಕೋತಾನೆ, ಅದು ಬಿಡ್ಬೇಕಲ್ಲ. ಈಗ ಇವನನ್ನ ಒಂದೇ ಸಲ ರಪ್ ಅಂತ ಹಿಂದಕ್ಕೆ ಎಸ್ತ ಬಿಡುತ್ತೆ. ಈಗ ಅವನನ್ನ ಗಾಳಿನಲ್ಲೇ ಮೇಲೆತ್ತಿ ಅವನ್ ಮೂಳೆಗಳನ್ನೆಲ್ಲ ಮುರಿದು ಮಡಚಿ ಅವನ್ ಬಾಡಿನ ಫ್ರೀಸರ್ ಅಲ್ಲಿಟ್ಟು ಲಾಕ್ ಮಾಡ್ಬಿಡುತ್ತೆ. ಮೇಘನ್ ಈಗ ಒಳಗಡೆ ಬಂದು ನೋಡಿದ್ರೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಆಗ್ಲಾದ್ರೂ ಗೊತ್ತಾಗಬೇಕಲ್ವಾ ಇದು ದೆವ್ವದ ಕೆಲಸ ಅಂತ ಹೇಳಿ. ಬಟ್ ಗೊತ್ತಾಗಲ್ಲ. ನಮ್ ಜೋಲ್ಪಾಟಿನ ಬೈಕೋತಾ ಇರ್ತಾಳೆ. ಮೇಘನ್ ಈಗ ರೆಸ್ಟ್ ರೂಮ್ಗೆ ಹೋಗಿ ತನ್ನ ಎಕ್ಸ್ಗೆ ಟೆಕ್ಸ್ಟ್ ಮಾಡ್ತಾ ಇರ್ತಾಳೆ. ಆಗ್ಲೇ ಬಾಲ್ ಒಂದು ಉಳ್ಕೊಂಡು ಅವಳ ಹತ್ರ ಬಂದ್ಬಿಡುತ್ತೆ. ಇವಳೀಗ ಬಾಲ್ನೇ ನೋಡ್ತಾ ಇರ್ಬೇಕಾದ್ರೆ ಕಪ್ಪು ಕೈ ಒಂದ್ ಬಂದು ರಪ್ ಅಂತ ಬಾಲ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಇವಳಿಗಿಲ್ಲಿ ಸೆಕೆಂಡ್ ಹಾರ್ಟ್ ಅಟ್ಯಾಕ್. ಆಗ್ಲೇ ಅವಳ ಎಕ್ಸ್ ಇಂದ ಕಾಲ್ ಬರುತ್ತೆ. ನಡೆದಿದ್ದೆಲ್ಲ ಗೊತ್ತಾಯ್ತು, ಇವಾಗ ಹೇಗಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅಂದ್ರೆ ಇದಕ್ಕಿಂತ ಮುಂಚೆ ಫೈಟ್ ನಡೀತಲ್ವಾ ಅದ್ರ ಬಗ್ಗೆ. ಮೇಘನ್ ಮಾತ್ರ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾಳೆ. ಮೇಘನ್ ಈಗ ಡೆಡ್ ಬಾಡಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾಳೆ. ಆಗ್ಲೇ ಮೇಘನಿಗೆ ಗೊತ್ತಾಗೋದು ಇವಳು ದೆವ್ವ ಬಿಡ್ಸಬೇಕಾದ್ರೆ ಸತ್ತೋದವಳು ಅಂತ. ಈಗ ಮತ್ತ ಡೆಡ್ ಬಾಡಿನ ಆಚೆ ತೆಗೆದು ಅದನ್ನ ನೋಡ್ತಾ ಇರ್ತಾಳೆ. ಇಷ್ಟೆಲ್ಲಾ ನಡೆದೈತೆ. ಈ ಹುಡುಗಿಗೆ ಬುದ್ಧಿಗಿದ್ದಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೊದಲಾದ್ರೂ ಗೊತ್ತಿಲ್ಲ, ಈಗೆಲ್ಲಾ ತಿಳ್ಕೊಂಡು ಕೂಡ ಡೆಡ್ ಬಾಡಿ ಹತ್ರ ಬಂದ್ರೆ. ಮೇಘನ್ ಇಲ್ಲಿ ಡೆಡ್ ಬಾಡಿನ ನೋಡ್ತಾ ಇರ್ಬೇಕಾದ್ರೆ ಅವಳಿಗೆ ಆಗಿದ್ದ ಗಾಯಗಳೆಲ್ಲ ಮಾಯವಾಗ್ತಾ ಇರುತ್ತೆ. ಹಾಗೆ ಸುಟ್ಟು ಗಾಯಗಳೆಲ್ಲ ನಿಧಾನವಾಗಿ ಸರಿ ಹೋಗ್ತಾ ಇರುತ್ತೆ. ಮೇಘನ್ಗೀಗ ಡೌಟ್ ಬಂದು CCTVನ ಚೆಕ್ ಮಾಡ್ತಾಳೆ. ಆಗ್ಲೇ ಮೇಘನ್ ನಡೆದು ಹೋಗ್ತಾ ಇರ್ಬೇಕಾದ್ರೆ ಅವಳಿಂದನೇ ಒಂದು ಶಾಡೋ ಬೇರೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ಈಗ ಮೇಘನ್ಗೆ ಫುಲ್ ಶಾಕು. ಈಗ ಅವಳ ಫ್ರೆಂಡ್ ಇರ್ತಾಳಲ್ವಾ, ಅವಳನ್ನ ಕರ್ಸಿ ಆ CCTVನಲ್ಲಿ ಇರೋದನ್ನ ತೋರಿಸ್ತಾಳೆ. ಅವಳು ಅದು ನೋಡಿ ಸೀರಿಯಸ್ ಆಗಿ ತಗೊಳಲ್ಲ. ಅದೆಷ್ಟು ದೆವ್ವ ನೋಡಿದಳು ಹಾಸ್ಪಿಟಲ್ ಅಲ್ಲಿ ನಿಂತ್ಕೊಂಡು. ಇದು ಜಸ್ಟ್ ಶಾಡೋ ತಾನೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾಳೆ. ಹೀಗೆ ಅವಳ ಫ್ರೆಂಡ್ ಈಗ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೂಲೆನಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣುತ್ತೆ. ಅದೇ ನಮ್ಮ ಜೊಲ್ ಸೆಕ್ಯೂರಿಟಿ ಇರ್ತಾನಲ್ವಾ, ಅವ್ನು ನಿಂತಿರೋ ಹಾಗೆ ಅವಳಿಗೆ ಕಾಣುತ್ತೆ. ಇವಳೀಗ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿರೋದು ಸೆಕ್ಯೂರಿಟಿ ಅಲ್ಲ, ಡೀಮನ್ ಆಗಿ ನಿಂತಿರೋ ಹ್ಯಾನಾ. ಇವಳಿಲ್ಲಿ ಗಾಬರಿ ಆದ್ರೂ ಕೂಡ ನಿಂತ್ಕೊಳ್ಳೋ ಸಾಹಸ ಮಾಡ್ತಾಳ. ಈಗ ಓಡ್ತಾ ಓಡ್ತಾ ಆ ಹಾಸ್ಪಿಟಲ್ ಮಹಡಿಗೆ ಬರ್ತಾಳೆ. ಅಲ್ಲೀಗ ಹ್ಯಾನಾ ಡಿಮನ್ ಕೈಗೆ ಸಿಗಾಕೊಂಡ್ಬಿಡ್ತಾಳೆ. ಈಗ ಆನಾ ಡಿಮನ್ ಅವಳನ್ನ ಹಿಡಿದು ಇವಳಿಗಾಗಿದ್ದ ಗಾಯಗಳನ್ನೆಲ್ಲ ಅವಳಿಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಅದರಿಂದ ಪಾಪ ಆ ಫ್ರೆಂಡ್ ಅನ್ನೋ ಕ್ಯಾರೆಕ್ಟರ್ ಅಲ್ಲೇ ಸತ್ತೋಗ್ಬಿಡುತ್ತೆ. ಈಗ ಆನಾ ಡಿಮನ್ ಪರ್ಫೆಕ್ಟ್ ಆಗಿ ರೆಡಿ ಆಗ್ಬಿಡುತ್ತೆ. ಈಗ ನಮ್ಮ ಮೇಘನ್ ಹತ್ರಕ್ ಬಂದ್ರೆ ಅಲ್ಲಿಗೀಗ ಹೊಸದಾಗಿ ಇನ್ನೊಂದು ಡೆಡ್ ಬಾಡಿ ಬರುತ್ತೆ. ಆ ಡೆಡ್ ಬಾಡಿ ಜೊತೆ ಒಬ್ರು ಪೊಲೀಸ್ ಕೂಡ ಬಂದಿರ್ತಾರೆ. ಮೇಘನ್ ಈಗ ಮೊದಲಿಂದ ನಡೆದಿದ್ದನ್ನೆಲ್ಲ ಪೊಲೀಸ್ ಆಫೀಸರ್ಗೆ ಹೇಳ್ತಾಳೆ. ಪೊಲೀಸ್ನವರು ಯಾವಾಗ ಏನ್ನ ಸೀರಿಯಸ್ ತಗೊಂಡಿದ್ದಾರೆ ಅಂತ ಅವಳು ಹೇಳೋದಕ್ಕೆಲ್ಲ ತಲೆ ಆಡಿಸ್ಕೊಂಡು ಸರಿ ಸರಿ ನೋಡೋಣ ಬಿಡಿ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾನೆ. ಮೇಘನ್ ಈಗ CCTVನ ಚೆಕ್ ಮಾಡ್ತಾ ಇದ್ರೆ ಅಲ್ಲವಳಿಗೆ ಗೊತ್ತಾಗುತ್ತೆ ಹ್ಯಾನಾ ಡಿಮನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು ಆ ಪೊಲೀಸ್ ಆಫೀಸರ್ ಅಂತ. ಅವನ್ನ ಕಾಪಾಡಬೇಕು ಅಂತ ಮೇಘನ್ ಈಗ ಅವನ ಹತ್ರ ಓಡೋಗ್ತಾ ಇರ್ತಾಳೆ. ಮೇಘನ್ ಈಗ ಬಂದು ನೋಡಿದ್ರೆ ಆ ಪೊಲೀಸ್ ಆಫೀಸರ್ ತಲೆ ಹೊಡೆದು ತುಂಬಾ ಭಯಂಕರವಾಗಿ ಸಾಯಿಸ್ಬಿಟ್ಟಿರುತ್ತೆ. ಮೇಘನ್ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಆ ಸೆಕ್ಯೂರಿಟಿಯಿಂದ ಮಿಸ್ ಆಗೋಗಿದ್ನಲ್ವಾ, ಅವನೀಗ ಗನ್ ಪಾಯಿಂಟ್ ನಲ್ಲಿ ಮೇಘನ್ ನ ಹಿಡಿದು ಬಿಡ್ತಾನೆ. ಈಗ ಅವನು ಮೇಘನ್ಗೆ ತಾನು ಯಾರು ಅನ್ನೋ ನಿಜನ ಹೇಳ್ತಾನೆ. ಈ ಮನುಷ್ಯ ಬೇರೆ ಯಾರು ಅಲ್ಲ, ಡೀಮನ್ ಆಗಿರಲ್ವಾ ಹ್ಯಾನಾ ಅವರಪ್ಪ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ದಿಂಬಿಟ್ಟು ಸಾಯಿಸ್ತಾರಲ್ವಾ, ಅವನೇ ಇವನು. ಇವಳು ಸತ್ತಾದ್ಮೇಲೆ ಇವಳನ್ನ ಹೂತಿರ್ತಾರೆ. ಆಗ್ಲೂ ಕೂಡ ಹ್ಯಾನಾ ಡಿಮನ್ ಎದ್ದು ಬಂದಿರ್ತಾಳೆ. ಎದ್ ಬಂದ್ರು ಪರವಾಗಿಲ್ಲ, 4-5 ಜನರನ್ನ ಸಾಯಿಸ್ಬಿಟ್ಟಿರ್ತಾಳೆ. ಅದಕ್ಕೀಗ ಇವಳನ್ನ ಸುಡೋದೊಂದೇ ಮಾರ್ಗ, ಇಲ್ಲಾಂದ್ರೆ ಎಲ್ರನ್ನ ಸಾಯಿಸ್ತಾ ಇರ್ತಾಳೆ. ಇದನ್ನೆಲ್ಲ ಹೇಳಿದ್ಮೇಲೆ ಮೇಘನ್ ಕೂಡ ಈಗ ಸುಡೋದಕ್ಕೆ ಒಪ್ಕೋತಾಳೆ. ಈಗ ಡೆಡ್ ಬಾಡಿನ ಸುಡೋದಕ್ಕೆ ಅಂತ ಹೇಳಿ ಅಲ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿಗ ಈ ಹ್ಯಾನಾ ಡಿಮನ್ ರಪ್ ಅಂತ ಮೇಲೆದ್ ಬಿಡುತ್ತೆ. ಅಲ್ಲಿಗ ಹ್ಯಾನಾಗೂ ಮತ್ತು ಅವ್ರ ಅಪ್ಪನಿಗೂ ಇಬ್ರಿಗೂ ಫೈಟ್ ನಡೆಯುತ್ತೆ. ಹ್ಯಾನಾ ಡಿಮನ್ ಈಗ ಉರಿತಿದ್ದ ಬೆಂಕಿನಲ್ಲೇ ಅವ್ರ ಅಪ್ಪನ ಹಾಕಿ ಸಾಯಿಸ್ಬಿಡ್ತಾಳೆ. ಹ್ಯಾನಾ ಡಿಮನ್ ಈಗ ಮೇಘನ್ ಕಡೆ ತಿರುಗುತ್ತೆ. ಮೇಘನ್ ಈಗ ಎದ್ನೋ ಬಿದ್ನೋ ಅಂತ ಹೇಳಿ ಓಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಮೇಘನ್ ಎಕ್ಸ್ ಇರ್ತಾನಲ್ವಾ, ಅವನು ಕೂಡ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಅವನು ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಫ್ರೀಸರ್ ಬಾಕ್ಸ್ ಇಂದ ಏನೋ ಸೌಂಡ್ ಬರ್ತಾ ಇರೋಗೆ ಕೇಳುತ್ತೆ. ಇವನು ಏನದು ಅಂತ ನಿಧಾನವಾಗಿ ಹೋಗಿ ನೋಡಿದ್ರೆ ಆ ಡೀಮನ್ ಬಂದು ನಮ್ಮ ಮೇಘನ್ನ ಫ್ರೀಸರ್ ಒಳಗಡೆ ಇಟ್ಟು ಲಾಕ್ ಮಾಡ್ಬಿಟ್ಟಿರುತ್ತೆ. ಅವಳು ನೀಗ ಆಚೆ ತೆಗೆದು ಏನಾಯ್ತು ಅಂತ ಕೇಳ್ತಾ ಇರ್ತಾನೆ. ಇದೇ ಟೈಮ್ಗೆ ಇನ್ನೊಬ್ಬ ಸೆಕ್ಯೂರಿಟಿ ಇರ್ತಾನಲ್ವಾ, ಅವನ ಹತ್ರಕ್ಕೆ ಈ ಹ್ಯಾನಾ ಡಿಮನ್ ಹೋಗುತ್ತೆ. ಸೊ ಅವನು ಕೂಡ ಖಾಲಿ. ಹ್ಯಾನಾ ಡಿಮನ್ ಈಗ ಮೇಘನ್ನ ಮತ್ತೆ ಅವನ್ನ ಇಬ್ಬರನ್ನ ಸಾಯಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರುತ್ತೆ. ಈಗ ಮೇಘನ್ನ ಎಕ್ಸ್ ಹ್ಯಾನಾ ಡಿಮನ್ ಕೈಗೆ ಸಿಗಾಕೊಂಡ್ಬಿಡ್ತಾನೆ. ಅವನನ್ನೀಗ ಗಾಳಿಲೇ ಮೇಲೆತ್ತಿ ಸಾಯಿಸ್ತಾ ಇರ್ಬೇಕಾದ್ರೆ ಮೇಘನ್ ಕೈಗೆ ಒಂದ್ ಗನ್ ಸಿಕ್ಬಿಡುತ್ತೆ. ಮೇಘನ್ ಈಗ ಕಂಡ್ ಕಡೆ ಎಲ್ಲ ಹ್ಯಾನಾಗೆ ಸುಟ್ಟು ಬಿಡ್ತಾಳೆ. ಆ ಬಾಡಿ ಈಗ ಕೆಳಗಡೆ ಬಿದ್ದೋಗುತ್ತೆ. ಮೇಘನ್ ಈಗ ಇದನ್ನ ಸುಟ್ರನೆ ಸರಿ ಹೋಗೋದು ಅಂತ ಹೇಳಿ ಹೇಗೋ ಕಷ್ಟಪಟ್ಟು ಆ ಬಾಡಿನ ಬೆಂಕಿ ಉರಿತಿದ್ದ ಜಾಗಕ್ಕೆ ತಗೊಂಡ್ಬರ್ತಾಳೆ. ಇನ್ನೇನು ಬೆಂಕಿ ಒಳಗಡೆ ಹಾಕ್ಬೇಕು, ಆಗ ಮತ್ತೆ ಆನಾ ಮೇಲೆದ್ ಬಿಡ್ತಾಳೆ. ಈಗ ಆನಾ ಡಿಮನ್ ಮೇಘನ್ ಕುತ್ಕೆನ ಹಿಡಿದು ಬಿಡುತ್ತೆ. ಇಲ್ಲಿ ಇಬ್ರು ಈಗ ಒಬ್ರನ್ನೊಬ್ರು ಸಾಯಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಫೈನಲಿ ಮೇಘನ್ ಹೇಗೋ ಕಷ್ಟಪಟ್ಟು ಹ್ಯಾನಾ ಡಿಮನ್ ನ ಬೆಂಕಿ ಒಳಗಡೆ ಹಾಕ್ಬಿಡ್ತಾಳೆ. ಆ ಬಾಡಿ ಕೂಡ ಕಂಪ್ಲೀಟ್ ಆಗಿ ಸುಟ್ಟೋಗ್ಬಿಡುತ್ತೆ. ಫೈನಲಿ ಮೇಘನ್ ಹೇಗೋ ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ.
ಮೂವಿಯ ಲಾಸ್ಟ್ ಸೀನ್ ಅಲ್ಲಿ ಅವಳ ಲೈಫ್ ನ ನಾರ್ಮಲ್ ಆಗಿ ಲೀಡ್ ಮಾಡ್ತಾರೋ ತರ ತೋರಿಸಿ ಮೂವಿನ ಎಂಡ್ ಮಾಡ್ತಾರೆ. ಇಲ್ಲಿವರೆಗೂ ನೋಡ್ತಾ ಇರೋರು ಯಾರಾದ್ರೂ ಇದ್ರೆ ಪ್ಲೀಸ್ ಎಕ್ಸ್ಪ್ಲೇನ್ ಆಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್ ಬಾಯ್.